ಹಲೋ ಹೊಟ್ಟಿ ನೋಡು ಮಗನೇ ನನ್ನ ಹೊಟ್ಟಿ ನೋಡು ಮಗನೇ ಹೊಟ್ಟಿ ನೋಡು ಮಗನ ಹ್ಯಾಂಗ ಉಪ್ಪು ಉಪ್ಪಿದಂಗ ಉಪ್ಪಾಯ್ತು ನಿನ್ನ ಮಾತು ಕೇಳಿ ಸಾಯಿ ಹೊತ್ತು ಬಂತು ಮಗನ ಹೊಟ್ಟಿ ನೋಡು ಮಗನೇ ನನ್ನ ಹೊಟ್ಟಿ ನೋಡು ಮಗನೇ ಹೊಟ್ಟಿ ನೋಡು ಮಗನೇ ನನ್ನ ಹೊಟ್ಟಿ ನೋಡು ಮಗನೇ ಕುಂಬಳಕಾಯಂಗ ತುಂಬಿ ಬಿಟ್ಟದ ಕುಂಬಳಕಾಯಂಗ ತುಂಬಿ ಬಿಟ್ಟದ ಎಲ್ಲ ಕೆಲಸ ನೀ ಮಾಡಿದು ನನ್ನ ಮಗನೇ ಹೊಟ್ಟಿ ನೋಡು ಮಗನೇ ನನ್ನ ಹೊಟ್ಟಿ ನೋಡು ಮಗನೇ ಹೊಟ್ಟಿ ನೋಡು ಮಗನೇ ನನ್ನ ಹೊಟ್ಟಿ ನೋಡು ಮಗನೇ ಭಾಳ ಅಂದ್ರ ಭಾಳ ತ್ರಾಸಾಗೈತೆ ಮಗನ ಒಳಗೆ ಗಿರ್ನಿ ಬೀಸಿದಂಗ ಗಿರ್ನಿ ಧರ್ಮ ಬಿಟ್ಟು ನಾವು ಕರ್ಮ ಹಿಡಿದೆವು ಧರ್ಮ ಬಿಟ್ಟು ನಾವು ಕರ್ಮ ಹಿಡಿದೆವು ನನ್ನ ಹೊಟ್ಟೆ ನಿನಗೇನ ಗೊತ್ತ ಮಗನೇ ಹೊಟ್ಟಿ ನೋಡೋ ಮಗನೇ ನನ್ನ ಹೊಟ್ಟಿ ನೋಡೋ 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 ಮಗನೇ ಮಗನ ಭಾಳ ತ್ರಾಸಾಗತೈತು ಮುತ್ಯಾಂಟಕ ಬಂದದಿಲ್ಲ ಸನೇಕ ಗುಡಿ ಅಲ್ಲಿ ಐತಿ ಹಂಗಲ್ಲ ದಾಟ್ಬೇಕು ನಾವು ಎದಿಗೆ ಕಾಲು ಕೊಟ್ಟು ಗುದ್ದಿದಂಗ ಮಾಡತೈತಿ ಒಳಗ ಇನ್ನೊಂದು ಸಮಾಧಾನ ನಡಿ ಆ ಕಾರ ಕೊಟ್ಟು ಮಿಷನ್ ಇರ್ತೈತಿಲ್ಲ ಧಡಲ್ಲ ಪಡಲ್ಲ ಮಾಡತೈತಿ ಮಗನ ಇಲ್ಲೇ ರೋಡ್ ಒಂದು ಆಟ ಐತಿ ಅದ್ ಕಡೆ ಗುಡಿ ಐತಿ ಹೋಗೋಣ ಅಲ್ಲೇ ಕೂತಿರ್ತಾನ ಅಲ್ಲೇ ಇಲ್ಲೇ ಕೂತಾರ ನೋಡು ಮೋಕ್ಷದ ಮುತ್ತಾರ ಭೇಟಿ ಆದ ನಿನಗ ಭೇಟಿ ಅದ ಯಪ್ಪ ನಿಮ್ಮ ಕಾಲಿಗೆ ಬೀಳ್ತೀವ್ರಿ ಅಪ್ಪ ಈ ಭಾರವನ್ನು ಇಳಿಸ್ಕೋಬಾರಪ್ಪ ತಂದೆ ಈ ಭಾರವನ್ನು ನನ್ನಿಂದ ಇಳಿಸಿಕೊಳ್ಳಲು ಸಾಧ್ಯವೇ ಮಹಾತಾಯಿ? ತಂದೆ ದಯಾನಿದೆ ಹಾಗನ್ನ ಬೇಡಪ್ಪ ಈ ಭಾರವನ್ನು ನಿನ್ನಿಂದ ಇಳಿಸಿಕೊಳ್ಳೋದು ಮತ್ತಾರು ಇಳಿಸ್ಕೊರು ನಿನ್ನ ಕಾಲಿಗೆ ಬೀಳ್ತೀನಿ ಅಪ್ಪ ನನಗಂತರೂ ತಡ್ಕೊಳಕ್ಕಾಗವಲ್ತ ದೇವ್ರ ಮುಂದೆ ನನಗಾರಿ ಧಡಲ್ಲ ಬಿಡದಂಗ ಆಯ್ತು ನಿನ್ನ ಕಾಲಿಗೆ ಬೀಳ್ತೀನಿ ಅಪ್ಪ ಇದ್ರ ಮೊದಲು ತಕ್ಕುವ ಸಾಕಾಗಿತ್ತು ಗುರುದೇವ ತಾಳು ಮಗನೇ ತಾಳು. ನಮ ಶಿವ ನಮ ಶಿವ ಓಂ ನಮ ಶಿವ ಗುಂಡಪ್ಪ, ಇನ್ನು ಮೇಲೆ ಇಂಥ ಹಾಳು ಕೃತ್ಯಕ್ಕೆ ಕೈ ಹಾಕಬೇಡ. ಒಳ್ಳೆಯ ಜನರಲ್ಲಿ ಕೂಡಿ ಒಳ್ಳೆಯದನ್ನು ಕಲಿತುಕೋ. ಆಗಲಿ ತಂದೆ ನಮ್ಮದು ಸರ್ವದ ತಪ್ಪಾಗಿದೆ ನಾವೇನು ಹೋಗಿ ಬರ್ತೇವೆ ನಮಗೆ ಆಶೀರ್ವಾದ ಮಾಡಿ ಕಳಿಸಿ ತಂದೆ ಓಂ ತಥಾಸ್ತು. ಪದ್ಮ ಮಗಳೇ ಮಗಳೇ ಪದ್ಮ ತಂದೆಯವರೇ ಈಗ ಬಂದೀರಪ್ಪ? ಹೌದು ಮಗಳೇ. ಅಪ್ಪ ತಾವು ಹೋದ ಕೆಲಸ ಏನಾಯ್ತಪ್ಪ? ಆಗುವುದೇನಮ್ಮ, ಎಲ್ಲ ನಮ್ಮ ಹೆಣ್ಣ ದೇವರ ಕಾಡಾಟವಂತೆ. ಆ ದೇವರಿಗೆ ಹರಿಕೆ ಸಲ್ಲಿಸಬೇಕಂತಮ್ಮ ಮಗಳೇ. ನೋಡಪ್ಪ, ಆ ದೇವರಿಗೆ ಹರಕೆ ಸಲ್ಲಿಸಬೇಕಾದರೆ ಅದಕ್ಕೇನೇನು ಸಾಮಾನುಗಳನ್ನು ತಿಳಿಸಿರ್ಬೇಕಲ್ಲ.
ಹೇಳಿದ್ದಾರೆ ಮಗಳೇ, ಹೇಳುತ್ತೇನೆ ಕೇಳು. ಅದೇನೆಂದು ಹೇಳಿದ್ದಾರೆ ಹೇಳು ತಂದೆ. ಅರಿಶಿನ ಕುಂಕುಮದಿಂದ ರಂಗವನ್ನು ಹೊಯ್ದು ರಂಗ ಸಿದ್ಧತೆ ಮಾಡಿ ಜೀವಂತ ಜಡಿ ಕೂಸನ್ನು ಆಹುತಿ ಕೊಡಬೇಕಂತಮ್ಮ, ಆಹುತಿ ಏಕೆ ಪದ್ಮ ಹೀಗೇಕೆ ಮಾಡಿದೆ? ಏನಪ್ಪ ಆ ಬೇಬಿ ಫಾತಿಮಳಿಗೆ ತಲೆ ಕೆಟ್ಟಿದೆ ಅಥವಾ ನಿನಗೆ ಹುಚ್ಚಿಡಿದೆಯಪ್ಪ? ಏನು ಆ ಕಂದನನ್ನು ಕೊಂದು ಕಂದಕದಲ್ಲಿ ಬಿದ್ದು ಪ್ರಾಣ ಕೊಡುವ ಕಾಲ ಬಂದಿತ್ತಪ್ಪ ಎತ್ತರ. ಪದ್ಮ, ನೀನು ಸುಮ್ಮನಿರಮ್ಮ. ನಾನು ನನ್ನ ರೋಗ ಕಳೆದುಕೊಳ್ಳಬೇಕಾದರೆ ಶಿಶು ಹತ್ಯೆ ಮಾಡಲೇಬೇಕಮ್ಮ, ಮಾಡಲೇಬೇಕು. ಅಪ್ಪ, ಇಂಥ ಕೆಟ್ಟ ಘಟನೆಯನ್ನು ನನ್ನ ಕಣ್ಣರಿಗೆ ನೋಡಲಾಗದಪ್ಪ, ನನಗೆ ನೋಡಲಾಗದು. ಬೇಡಪ್ಪ ಬೇಡ. ಪದ್ಮ, ನೀನು ಸುಮ್ಮನೆ ಹೋಗು, ರಂಗ ಸಿದ್ಧತೆ ಮಾಡು ಹೋಗು. ನಿಂಗ ಲೇ ನಿಂಗ ಬಾಂಡ್ರಿಯಪ್ಪ ಕರೆದ್ರೇನ್ರಿಯಪ್ಪ? ನಿಂಗ ಅಲ್ಲಿ ಯಾವುದಾದ್ರೂ ಓಣೆಗೊಂದು ಮಗು ಐತೇನ ಪತ್ತೆ ಹಚ್ಚಿಕೊಂಡು ಬಾ. ಆ ನೀಲಮ್ಮನ ಮಗ ಅದೇ ನೋಡು. ಹ್ಞೂನ್ರಿಯಪ್ಪ, ಹೋಗಿ ಹುಡುಕ್ಯಾಡ್ಕೊಂಡು ಓಣಿ ಹಿಡಿದು ಎಲ್ಲ ಸುತ್ತ ಅದಕ್ಕೆ ನೋಡ್ತೀನಿ ತೊಗೊಂಬರ್ತೇನೆ ರೀ ಅಪ್ಪ. ನಿಂಗಪ್ಪ, ಕೇಳಿದೇನಪ್ಪ ನನ್ನ ತಂದೆಯ ಆಟ. ಆ ಬಿಬಿ ಫಾತಿಮಾ ಕಂದನನ್ನು ಕೊಲ್ಲೆಂದು ಹೇಳಿದ್ದಾಳಂತೆ. ನೋಡಪ್ಪ, ಕೇಳಿದೇನಪ್ಪ? ಇವ ಅವ್ರಿಗೆ ಏನು ಯಾಕೆ ಮಾಡೋರು ಗೊತ್ತ? ಸುಮ್ಮಿರ್ರಿ ನೀವು. ಅವ್ರಿಗೆ ಏನು ಯಾಕೆ ಮಾಡೋರು ಗೊತ್ತ? ಸುಮ್ಮಿರುವ ನೀವು. ಯಪ್ಪ ಸಾವುಕಾರ, ನೀವು ಅಂದಂಗೆ ಕೂಸ ಇದ್ರಿಗೆ ಬತ್ ನೋಡ್ರಿಪ್ಪ, ತೋರಿಯಪ್ಪ. ಪದ್ಮ ಮಗಳೇ, ತಂದೆಯವರೇ, ಪದ್ಮ ಮಗಳೇ, ರಂಗ ಸಿದ್ಧತೆ ಮಾಡಿದೇನಮ್ಮ. ತಂದೆಯವರೇ, ನನ್ನ ಕಣ್ಣೆದುರಿಗೆ ಇಂಥ ಘಟನೆಯನ್ನು ನೋಡಲಾಗದಪ್ಪ, ನೋಡಲಾಗದು. ತಂದೆ, ಈ ಪಾಪ ಈ ಕೂಸಿನನ್ನು ಬಿಡುವೆ, ನನ್ನ ಪ್ರಾಣ ಕಳೆದುಕೊಳ್ಳಲಪ್ಪ, ಪ್ರಾಣ ಕಳೆದುಕೊಳ್ಳಲಿ. ಪದ್ಮ, ನೀನು ಇದರಲ್ಲಿ ಕೈ ಹಾಕಬೇಡ. ಪಾಪ ಪುಣ್ಯ ಅನ್ನಬೇಡ, ನಡೆಯಮ್ಮ ಒಳಗೆ. ನಿಂಗ ಆ ಬಾಗಿಲ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿ ಈ ಕೂಸಿನ ರುಂಡ ತೆಗೆದು ಆ ದೇವಿಯ ಮುಂದಿಟ್ಟು ನಮಸ್ಕರಿಸು. ಒಳ್ರಿ ಅಪ್ಪ, ನನಗೆ ಆ ಬಿದಿ ಪಾತ್ಮ ನಿಮ್ಗೆ ಹೇಳ್ಯಾರಿ, ನಿಮ್ಮ ಮನೆ ಹೆಣ್ಣು ದೇವ್ರು ಕಾಡಾಟ ದೂರ ಆಕತ್ತ ಕೈಸಿಂದ ನೀವ ಮಾಡ್ರಿಯಪ್ಪ, ನನಗಂತೆ ನಿಗೋದಿಲ್ಲ ನೋಡ್ರಿಯಪ್ಪ. ಆಗಲಿ ನಿಂಗ, ನೀನು ಬಾಗಿಲ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚು. ಇಂಥವೆಲ್ಲ ಹೇಳ್ರಿ ಅಪ್ಪ. ನಿಂಗ ಇನ್ನು ಊರಲ್ಲಿ ಏನೇನು ವಾತಾವರಣ ಐತಿ ನೋಡಿಕೊಂಡು ಬಾ. ಯಾಕಂದ್ರೆ ನಾವೀಗ ಅಪಾಯದ ಹಾದಿಯಲ್ಲಿದ್ದೇವೆ. ಬೇಗನೆ ಹೋಗಿ ಬೇಗನೆ ಬಾ. ಹ್ಞೂನ್ರಿಯಪ್ಪ, ಊರಲ್ಲಿ ಏನೈತಿಲ್ಲ ಎಲ್ಲ ವಾತಾವರಣ ಎಲ್ಲ ನೋಡ್ಕೊಂಡು ಅಡ್ಡಾಡಿ ಓಣಿಡ್ದು ಎಲ್ಲ ನೋಡ್ಕೊಂಡು ಅಡ್ಡಾಡಿ ನೋಡಿ ಬರ್ತೇನೆ ರೀ ಅಪ್ಪ. ಮಗು ಮುಕುಂದ, ಎಲ್ಲಿದ್ದೀಯ ಕಂದ? ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನು ಯಾರನ್ನ ಕೇಳಿ ಎಲ್ಲಿ ಹುಡುಕಲಿ? ಎಲ್ಲಿ ಹುಡುಕಿದರೂ ನನ್ನ ಮಗ ಮುಕುಂದ ಸಿಗಲೇ ಇಲ್ಲ. ಬಡತನ ಪರಿಸ್ಥಿತಿಯಲ್ಲಿ ಮಗನನ್ನು ಮನೆಯಲ್ಲಿ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿದ್ದೆ.
ನನ್ನ ಮಗ ಓನ್ಯಾಗ ಆಡಾಕ ಹೋಗ್ಯಾನಂತ ಹುಡುಕಿದ್ರು ಸಿಗಲೇ ಇಲ್ಲ. ಮಗು, ಇಲ್ಲಿನ ತಾಯಿಯನ್ನು ಆಗಲಿ ಎಲ್ಲಿಗೆ ಹೋಗಿರುವೆಯಪ್ಪ? ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ಹರಿದಿದ್ದು ಆ ದೇವರ ಮನಸ್ಸಿಗೆ ಬರಲಿಲ್ಲವೇನು ತಂದ? ಮಗು, ಎಲ್ಲಿದ್ದೀಯ ಕಂದ? ಎಲ್ಲಿದ್ದೀಯ? ಬಂದು ನಿನ್ನ ತಾಯಿಯನ್ನು ಕೂಡು ಮಗು, ಕೂಡು. ಈ ನಿನ್ನ ತಾಯಿಯ ಒಡಲು ಹಂಬಲಿಸಿ ಕಾಯುತ್ತಿದೆ. ಎಲ್ಲಿದ್ದೀಯ ಮಗು? ಬೇಗನೆ ಬಂದು ನಿನ್ನ ತಾಯಿಯನ್ನು ಕೂಡು ಮಗು, ಕೂಡು. ರಾನ ಮಗು ಮುಕುಂದ, ಬಾನನ ಕಳ್ಳ ಎಲ್ಲಿಗೋಗಿದಿಲ್ಲ, ಬಾನನ ಕಳ್ಳ ಎಲ್ಲಿಗೋಗಿದಿಲ್ಲ, ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ. ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ. ನಿನ್ನ ತಾಯಿಯನ್ನು ಬಿಟ್ಟು ಎಲ್ಲಿಗೆ ಹೋಗಿರುವೆ ಮಗು? ಬಡತನ ಸಂಸಾರ ಅಡವಿ ಕಲಸಿಗೋಗಿನಿಂದ, ಬಡತನ ಸಂಸಾರ ನಂದ ಅಡವಿ ಕಲಸಿಗೋಗಿನ ಬಂದ, ಅವಸರಲ್ಲ ಮನೆಗೆ ಬಂದ ಕಂದನೊಳಗ ನೋಡಿ ನಿಂದ, ಅವಸರಲೆ ಮನೆಗೆ ಬಂದ ಕಂದ ಇಂದ ನೋಡಿನಿ ನಾವು, ನೋಡಿನಿ ನಾ ಬಂದ ನೋಡಿನಿ ನಾವು. ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ, ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ. ಕಂದ ಬಾಬಾ ಬಾ, ಕಂದ ಬಾಬಾ ಬಾ, ಎಲ್ಲಿ ಹೋಗಿರುವೆಯಪ್ಪ? ಬಾನನ ಕಂದ ಎಲ್ಲಿಗೋಗಿದಿಲ್ಲ, ನೀ ಇಲ್ಲ, ನೀ ಇಲ್ಲ, ನೀನಿಲ್ಲದೆ ನನಗೆ ಆಗುವುದಿಲ್ಲ ಆನಂದ, ನೀನಿಲ್ಲದೆ ನನಗೆ ಆಗುವುದಿಲ್ಲ ಆನಂದ. ಕಂದ ಬಾಬಾ ಬಾ, ಕಂದ ಬಾಬಾ ಬಾ.
ಬಡತನ ಸಂಸಾರ ಮನಸ್ಸಿಗಿಲ್ಲ ಸಮಾಧಾನ ಬಡತನ ಸಂಸಾರ ಮನಸ್ಸಿಗಿಲ್ಲ ಸಮಾಧಾನ ಒಂಟಿ ಎಣ್ಣ ನಾನ ಹೆಂಗ ಮಾಡಲಿ ನಾನ ಒಂಟಿ ಎಣ್ಣ ನಾನ ಹೆಂಗ ಮಾಡಲಣ್ಣ ನೀನಿಲ್ಲದೆ ನನಗೆ ಆಗುವುದಿಲ್ಲ ಆನಂದ ನೀನಿಲ್ಲದೆ ನನಗೆ ಆಗುವುದಿಲ್ಲ ಆನಂದ ಎಲ್ಲಿ ಹೋಗಿರುವೆಯಪ್ಪ ಎಲ್ಲಿ ಇದ್ದರೂ ಬೇಗನೆ ಬಾ ಮಗು ಬಾ ಯಾಕೆ ವಾನಿಲೋಕ ಯಾಕೆ ಅಳಾಕತ್ತಿದಿ ಮಗು ನಿಂಗಪ್ಪ ನಾನು ನನ್ನ ಮಗನನ್ನು ಕಳೆದುಕೊಂಡು ಕಂಗಾಲಾಗಿದ್ದೇನೆ ಎಲ್ಲಿಯಾದರೂ ನನ್ನ ಕೂಸಲನ್ನು ನೋಡಿದಿಲ್ಲ ಹೇಳು ನಿಂಗಪ್ಪ ಹೇಳು ನೋಡು ವಾನಿಲೋಕ ನಿನ್ನ ಮಗನ ಸುದ್ದಿ ನನಗೆ ಗೊತ್ತೈತಿ ನೀ ಯಾರ ಮುಂದೆ ಹೇಳೋದು ಅಂದ್ರೆ ಹೇಳ್ತ ನೋಡುವ ಮತ್ತು ನಿಂಗಪ್ಪ ನನ್ನ ಕೂಸು ನನಗೆ ಸಿಕ್ಕರೆ ಸಾಕ ನಾ ಯಾರ ಮುಂದೆ ಹೇಳುದಿಲ್ಲ ಹೇಳು ನಿಂಗಪ್ಪ ಹೇಳು ಯಾಕಂದ್ರು ಹಿಂದೆ ನಮ್ಮ ಸಾವುಕಾರ ಗಂಜಿಗೈತಿ ಅದಕ್ಕಾಗಿ ಮತ್ತು ನೀ ಯಾರ ಮುಂದೆ ಹೇಳೋದು ಅಂದ್ರೆ ಹೇಳ್ತ ನೋಡುವ ಮತ್ತು ನಾ ಒಟ್ಟ ಯಾರಿಗೂ ಹೇಳುದಿಲ್ಲ ಅಣ್ಣ ನನ್ನ ಮಗ ನನಗೆ ಸಿಕ್ಕರೆ ಸಾಕು ನಾ ಯಾರ ಮುಂದೆ ಹೇಳುದಿಲ್ಲ ಹೇಳು ಯಪ್ಪ ನೋಡುವ ನೀ ಭಾಳ ಹಾಕತ್ತಿದ್ದೈತಿ ದುಃಖಿಸ್ಕೊಂಡು ಹಾಕತ್ತಿದ್ದೆ ಕೇಶಿಂದ ಹೇಳ್ತ ನೋಡುವ ಮತ್ತು ನೀ ಯಾರ ಮುಂದೆ ಹೋಗುದಿಲ್ಲ ಅಂದ್ರೆ ಹೇಳ್ತಾನ ಎಲ್ಲ ಇಲ್ಲಂದ್ರೆ ಹೊಕ್ಕನ ಬೇಗ ಹೇಳು ನಿಂಗಪ್ಪ ಬೇಗ ಹೇಳು ನೋಡುವ ನೀಲೋಕ ನೀ ಹಿಂಗೆ ಹಚ್ಚಿ ಅಂದ ಮೇಲತ್ತ ನಮ್ಮ ನಡಟಿ ನಾರಾಯಣಗೌಡರು ತಮ್ಮ ಮನೆ ಹೆಣ್ಣು ದೇವರಿಗೆ ಅರಿಕೆ ಸಲ್ಲಿಸ್ಕಾಗಿ ಔತಿ ಇಟ್ಟ ನೋಡುವ ಅಕ್ಕಿ ಕತೆ ನನ್ನ ಮಗನನ್ನು ದುರ್ಮರಣದ ಹಾದಿಗೆ ಒಯ್ದಿಯ ತಂದೆ ನಿಂಗಪ್ಪ ನನ್ನ ಮುಂದಿನ ಹಾದಿ ಏನೆಂಬುದನ್ನು ಹೇಳಿಕೊಡು ನಿಂಗಪ್ಪ ಹೇಳಿಕೊಡು ಎಲ್ಲೋ ನಾಗರಾಯ ನಿನ್ನ ಮನೆ ಸತ್ಯಾನಾಶ ಆಗೈತೆ. ನಿನ್ನ ಮನೆ ಹಾಳಾಗಿ ಹೋಗೈತೆ. ನೋಡುವ ನೀಲೋಕ ನೀ ಇಟ್ಟ ಹಾಕೈತಾರ ನಾ ಓಡಿ ಹೋಗ್ಕೊಂಡು ಮತ್ತ ಸೋ ಲಿಂಗಪ್ಪ ನಾನು ನನ್ನ ಮಗನನ್ನು ಕಳೆಕೊಂಡು ಕಂಗಾಲಾಗಿದ್ದೇನೆ ನನ್ನ ಮುಂದಿನ ಹಾದಿ ಏನೆಂಬುದನ್ನು ಹೇಳಿಕೊಡು ಲಿಂಗಪ್ಪ ಹೇಳಿಕೊಡು ನೋಡುವ ನೀಲೋಕ ಅಲ್ಲಿ ತೊರಿಗ್ರಾಮಕ ಹೋಗುವ ಫಿರ್ಯಾದಿ ಕೊಡ ಅಂದ್ರೆ ನಿನ್ನ ಮಗನ ಪತ್ತೆ ಹಚ್ಚಿ ಕೊಡ್ತಾರ ನೋಡುವ ಹಾಗಿದ್ದರೆ ನೀನು ನಡಿಯಪ್ಪ ಇಬ್ಬರು ಕೂಡಿ ಫಿರ್ಯಾದಿ ಕೊಟ್ಟು ಬರೋಣ ನಡಿಲಿಗಪ್ಪ ಹೋಗಾಕ ಹೋಗು ಮಗ ಅಂತೇಳಿ ಹಲವಾಕೈತರ ಅದೇನೋ ಅಂತಾರಲ್ಲ ನಮೋದ್ ಮಾಡಕ್ ಹೋದ್ರ ಮಸ್ತಿನ ಕಾಳಿ ಬುದ್ಧ ಹಂಗೆ ಬತ್ತ ಹೋಗಾಕ ಹೋಗು ನನ್ನ ಕಟಕರು ಹೊಟ್ಟಿ ಕರಿಬಾಳಿ ವಾದ್ ಒಳಗೆ ಹೋಸಕೇನವ ಅದು ನಮ್ಮ ಯಾವತ್ತು ನಮ್ಮ ಸಾವುಕಾರು ಕಚೇರಿ ಬಗಲು ಮುಂದೆ ಇರ್ತಾರ ಹಾಗಿದ್ದರೆ ನಾನೇ ಹೋಗಿ ಬರುತ್ತೇನೆ ಹೋಗು ನಿಂಗಪ್ಪ ಹೋಗು ಹೋಗಿ ಬರುವಂತಾರ ಆಗುವ ಎಂತಾದೋ ನನ್ನ ಹಣೆ ಬಾರ ಅಗಲಾದೋ ನನ್ನ ಕುಮಾರ ಆರೇಳು ವರ್ಷ
ಮರಣಾದ ನನ್ನ ಪುರುಷ ಕಂದನ ಮಾಡಿ ನೋಡಿ ಹರುಷ ಎಲ್ಲಾದೋ ನನ್ನ ಕುಮಾರ ಎಂತಾದೋ ನನ್ನ ಹಣೆಬಾರ ಅಗಲಾಗೋ ನನ್ನ ಕುಮಾರ ನಿನ್ನ ತಾಯಿಯನ್ನು ಬಿಟ್ಟು ಹೋದೇನಪ್ಪ. ಹೊತ್ತೀನಿ ಬಾಳ ನೋವಾಯ್ತ ನನ್ನ ಉದಿರ ಹರಿತಾದ ನನ್ನ ಜೀವ ಕೊಡಬ್ಯಾಡ ನೀನೋವ ಎಲ್ಲಿ ವಾದು ದೂರ ಒಂಬತ್ತು ತಿಂಗಳ ಹೊತ್ತೀನಿ ಬಾಳ ನೋವಾಯ್ತ ನನ್ನ ಉದಿರ ಹರಿತಾದ ನನ್ನ ಜೀವ ಕೊಡಬ್ಯಾಡ ನೀನೋವ ಎಲ್ಲಿ ವಾದು ದೂರ ಹಚ್ಚಿ ಬಂದೆನೋ ನಾನ್ಯಾದುರ ಯಾರು ಬರ್ಲಿಲ್ಲ ನಾನ್ಯಾದುರ ಹಚ್ಚಿ ಬಂದೆನೋ ನಾನ್ಯಾದುರ ಯಾರು ಬರ್ಲಿಲ್ಲ ನಾನ್ಯಾದುರ ಬಾ ನನ್ನ ಕಂದ ಎಲ್ಲಿದ್ದಿ ಒಂದ ಬಾ ನನ್ನ ಕಂದ ಎಲ್ಲು ಆದಿಯಿಂದ ಬೇಗ ಬಾರೋ ಪುತ್ತಾರ ಎಂತಾದೋ ನನ್ನ ಹಣೆ ಬಾರ ಆಗಲು ಅದೋ ನನ್ನ ಕುಮಾರ ಬಾಯಿಗೆ ಸಿಗಲಿಲ್ಲ ಎಂತಾದೋ ನನ್ನ ಹಣಿಬರ ಭಗವಂತ ಭಗವಂತ ಭಗವಂತನಷ್ಟ ನೆನೆಸಿದರು ಬಡವರ್ನ ಹಿಳ್ಳ ಸರ್ಕಾರ ಧರ್ಮ ಕೆಟ್ಟದ ಪುರ ಕರ್ಮ ಬೆನ್ನ ಹತ್ಯಾದ ಜೋರ ಧರ್ಮ ಕೆಟ್ಟದ ಪೂರ ಕರ್ಮ ಬೆನ್ನ ಹತ್ಯಾದ ದೇವ್ರ ಏ ನನ್ನ ದೇವ್ರ ಬಾ ನನ್ನ ಕುಮಾರ ಏ ನನ್ನ ದೇವ್ರ ಎಲ್ಲ ನನ್ನ ಕುಮಾರ ಬೇಬಾರು ಅವಸರ ಎಂತಾದೋ ನನ್ನ ಹಣಿಬಾರ ಆಗಲು ಅದೋ ನನ್ನ ಕುಮಾರ ಯಪ್ಪ ಸಾವುಕಾರ ಗಾತಾಯ್ತು ರೀ ಅಪ್ಪ ಗಾತಾಯ್ತು. ಯಾಕೆ ನಿಂಗೆ ಹೀಗೇಕೆ ಹುಚ್ಚರಂತೆ ಅರ್ಚುತ್ತಾ ಓಡುತ್ತಾ ಬರುತ್ತಿರುವೆ? ಯಪ್ಪ ಸಾವುಕಾರ ನಿನ್ನ ಹಿಡಿಯಲಿಕ್ಕೂ ಪೊಲೀಸರು ಬರತ್ತಾರತ್ರಿ ಅಪ್ಪ. ನಿಂಗೆ ಅವರು ಇತ್ತ ಕಡೆ ಬಂದರನ್ನು ನೋಡು. ನಾ ಬಂದಿಲ್ಲ ಬಿಡ್ರಿ, ಅಲ್ಲೆಲ್ಲ ಊರ ಹಚ್ಕಡೆ ದೂರ ದಾರತ್ರ ನಾ ಹೋಗೇನ್ರಿ. ಅವ್ರು ಅಲ್ಲಿ ಬರಾಕತ್ತರು, ಅದಕ್ಕಾಗಿ ನಿಮ್ಗೆ ಹೇಳ್ಬೇಕು ದೇಶದಿಂದ ಹುಡ್ಕೋತ ಬನ್ನಿ ನೋಡ್ರಿಪ್ಪ. ಪದ್ಮ ಮಗಳೇ, ಯಾಕೆ ಅಪ್ಪ ನನ್ನನ್ನು ಏಕೆ ಕರೆದಿರುವೆ? ಪದ್ಮ, ನನ್ನನ್ನು ಹಿಡಿದುಕೊಂಡು ಹೋಗಲು ಪೊಲೀಸರು ಬರ್ತಾ ಇದ್ದಾರಂತೆ. ನಾನು ಮಾಡಿದ ಕೃತ್ಯಕ್ಕೆ ವಿಧಿ ತನ್ನ ಕೈವಾಡ ತೋರುತ್ತಾ ಬೆನ್ನು ಹತ್ತಿದೆಯಮ್ಮ. ಈಗೇನು ಮಾಡಬೇಕು ಹೇಳಮ್ಮ? ನೀನು ಜ್ಞಾನ ಶಕ್ತಿ ಉಳ್ಳವಳು,
ಆ ನೀಲಮ್ಮಳು ನನ್ನ ಮೇಲೆ ಪ್ರಾದಿ ಕೊಟ್ಟಿದ್ದಾಳಂತೆ. ನೋಡಪ್ಪ, ನನ್ನೊಂದು ಯೋಚನೆ. ಅದಾವ ಯೋಚನೆ, ಬೇಗನೆ ಹೇಳಮ್ಮ, ಬೇಗನೆ ಹೇಳು. ನೋಡಪ್ಪ, ಆ ಮಾಯಾಗುಡ್ಡದ ಮೇಲಿರುವ ಅರಿಕೆರೆ ಅಮೋಘ ಸಿದ್ಧ ಒಡೆಯರ ಹತ್ತಿರ ಹೋಗಿ ಶರಣಾಗತನಾಗಿ ನಮಗೆ ಬಂದ ಬಂಧನವನ್ನು ಬಿಡಿಸಪ್ಪ ಎಂದು ಬೇಡಿಕೊಂಡರೆ ನಮಗೆ ಬಂದ ಬಂಧನ ತಾನಾಗಿ ಬಿಡುತ್ತದೆ ಅಪ್ಪ. ಪದ್ಮ, ಮತ್ತೆ ಮತ್ತೆ ಅವರ ಹೆಸರು ಹೇಳುತ್ತೀಯಲ್ಲಮ್ಮ. ಆ ಮಾತು ನನ್ನ ಮುಂದೆ ಆಡಬೇಡಮ್ಮ, ಆಡಬೇಡ. ಅಪ್ಪ, ಈ ಮಾತನ್ನು ಅಣಬೇಡಪ್ಪ. ಬೇಗನೆ ಹೋಗಪ್ಪ, ತಡ ಮಾಡಬೇಡ. ಮಗಳೇ, ನೀನು ಎಷ್ಟು ಹೇಳುತ್ತೀಯ ಅಂದ ಮೇಲೆ ಅಲ್ಲಿಗೆ ಹೋಗಿ ಕ್ಷಮೆ ಕೇಳಿ ಆ ಮಾತ್ಮರ ಸೇವೆ ಮಾಡಿ ನನಗೆ ಬಂದ ಕಂಟಕವನ್ನು ಬಯಲು ಮಾಡಿಕೊಂಡು ಬರುವೆನಮ್ಮ ಮಗಳೇ. ಆಯ್ತಪ್ಪ, ತಡ ಮಾಡದೆ ಹೋಗಪ್ಪ, ಬೇಗನೆ ಹೋಗು. ಎಲ್ಲ ಭಕ್ತಾದಿಗಳಿಗೆ ನಮ್ರ ವಿನಂತಿ. ಶರಣರು ಹೇಳ್ತಾರೆ, ದಾನವಿಲ್ಲದ ಮನೆ ದೊಡ್ಡದಿದ್ದೇನೇನು ಪಾಲ, ಮಾಯ ಮಮತ ಇಲ್ಲದ ಮನೆಯೊಳಗೆ ಪಂಚಾಮೃತ ಅಡಗಿ ಊಟ ಮಾಡಿದ್ದರೇನು ಫಲ ಅಂತೇಳಿ ಸತ್ಯಶರಣ. ಅದಕ್ಕೆ ಇವತ್ತಿನ ದಿವಸ ಹ್ಯಾಂಗ ಅಂಶಿದ್ದ ಮಾಯ ಇಲ್ಲದ ಮನೆಗೆ ಊಟಕ್ಕೆ ಹೋಗಿದ್ದ ಪಂಚಾಮೃತ ಅಡಿಗೆ ಕಾಣಲಿಲ್ಲವ. ಅದಕ್ಕೆ ದಾನವಿಲ್ಲದ ಮನೆ ದೊಡ್ಡದದ. ನಾಗರಾಯನಗೌಡನ ಮನೆಗೆ ದೊಡ್ಡ ಮನೆ ಅಂತ ತಿಳಿದು ಅಲ್ಲಿ ದಾನವೇನೂ ಇಲ್ಲ ಅಂತ ಮನೆಗೆ ಹೋಗಿದ್ದರು ಏನು ಫಲ ಅಂತ ಹೇಳ್ತಾರೆ ಶರಣ. ಅದಕ್ಕಾಗಿ ಈಗ ಸನ್ನಿವೇಶ ತಾಯಿ ನನ್ನ ಕನ್ನವ್ವ ಜಾಬ್ಕೊಂಡು ಸತಿಯಳಾದ ತಾಯಿ ಕನ್ನವನ್ನ ಕುಪ್ಸ ಮಾಡೋ ಕಾರ್ಯಕ್ರಮದ ಆ ಕಾರ್ಯಕ್ರಮ ಸನ್ನಿವೇಶ ಇನ್ನು ಗಳಿಗೆ ಒಂದು ನಿಮಿಷದಲ್ಲಿ ಆ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ತಾಯಿ ಕನ್ನವನ್ನ ಕುಪ್ಸ ಮಾಡೋ ಕಾರ್ಯಕ್ರಮ ಹ್ಯಾಂಗೆ ಮುಂದೆ ಈಗ ಸನ್ನಿವೇಶಪ್ಪ ಅಂದ್ರೆ ಹ್ಯಾಂಗೆ ಮಾಧುಲಿಂಗ ಹುಟ್ಟಿ ಗುರುವಿನ ಸೇವಾ ಮಾಡಿ ತಂದೆ ಅಮೋಕ್ಷದ್ದನ ಸೇವಾ ಮಾಡಿ ಬೆನ್ನಭುಜ ಬೇಡ್ತಾನೆ. ಆ ಬೆನ್ನಭುಜವನ್ನು ನೋಡೋದು 400 ಧರ್ಮರು ಹುಟ್ಟಿ ಬಂದು ಮತ್ತು ತಾಯಿ ರೇಬಕಾದೇವಿ ಹುಟ್ಟಿ ಬರ್ತಾಳೆ. ಅದೊಂದು ಸನ್ನಿವೇಶ ಎಲ್ಲರೂ ನೋಡ್ಬೇಕಾದ. ಯಾಕೆ ಮರವಿದ್ದ ಪಲ್ಲವೇನು ನೆರಳಿಲ್ಲ ತನಕ, ಧನವಿದ್ದ ಪಲ್ಲವೇನು ದಯವಿಲ್ಲ ತನಕ, ನಾನಿದ್ದ ಪಲ್ಲವೇ ನಾ ಗೇನ್ಸಿಂದ ಧ್ಯಾನವಿಲ್ಲ ತನಕ ಅಂತ ಶರಣರು ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡಿಕೊಂಡು ಬಂದು ತಾಯಿ ಕನ್ನವನ್ನ ಕುಬ್ಸ ಮಾಡೋ ಕಾರ್ಯ ಮಾಡ್ಬೇಕಂತೇಳಿ ಎಲ್ಲರಿಗೆ ಕೈ ಮುಗಿದು ಬೇಡಿ. ನಾ ಒಂದು 50 ರೂಪಾಯಿ ಮಾಡ್ತೀನಿ ನಿನಗೆ. ಈ ಹೆಸರೇನ್ರಿ ನಿಮ್ಮದು? ಹಾಂ, ಪಕ್ಕ ಇಲ್ಲ. ನಾವು ಮರು ಹಾರಿದೆವು. ಮಾದೇವಣ್ಣ ಕಟ್ಟೆ ನಮ್ದು ಎಲ್ಲಿ ಭೀ ನಾಟಕ ಇರಲಿ, ಯಾವಲ್ಲಿ ಭೀ ನಮ್ಮ ಸುತ್ತ ನಿಮ್ಗೆ ಹೇಳ್ತೀನಿ, ಯಾವತ್ತು ಭಕ್ತಿ ವಿಷಯದಾಗ ಯಾವತ್ತು ನಮ್ಮ ಜಂಗಾಟ ಅದಾರ. ಇದು ಈಗೀಗ ಅಲ್ಲಿ ಕಡೆ ನಮ್ಮ ಪಿಂಟು ಕಕ್ಕ ಬೇನತ್ತೆ ನಮ್ದು. ಅವ ತಾನು ಹಾಡಿಗೆ ಕರೆಯಂಗಿಲ್ಲ, ರೊಕ್ಕ ಹೋಯ್ತಾನ ಬಾ ತಿಳ್ಕಿರಿಂದ ನಮ್ಮ ನಾಟಕದಾಗ ಟಚ್ ಆಗಿರ್ತಾವ ಅವರು. ತಪ್ಪು ತಿಳ್ಕೊಬೇಡ್ರಿ. ಅದಕ್ಕೆ ಏನೋ ಪ್ರತಿಯೊಂದು ನಿಮಗೆ ಹೇಳ್ತೀನಿ, ಎಲ್ಲಿ ಭೀ ನಾಟಕಕ್ಕೆ ಬಂದಲ್ಲಿ ನಿಮಗೆ ಹೇಳ್ತೀನಿ, ಭಕ್ತಿ ಅಂದ್ರೆ ಭಾಳ ಶ್ರೇಷ್ಠವಾದ ಭಕ್ತಿ ಅವರು. ಪ್ರತಿ ನಾಟಕಕ್ಕೆ ಯಾವಾಗಲೂ ನಮ್ಮಲ್ಲಿ ಸಹಾಯ ಸಹಕಾರ ಮಾಡ್ತಕ್ಕಂಥ ವ್ಯಕ್ತಿಗೆ ನನ್ನ ಒಂದು ಹಿನ್ನೆಲೆ ಗಾಯನ ಹಾಡು ತರತಕ್ಕಂಥ ಒಂದು ಅಲ್ಪ ಕಾಣಿಕೆ ರೊಕ್ಕ ತುಸುವಾಗ್ಯಾವ. ನಿನಗೆ ಬಾಕಲು ಮಾಡ್ತೀನಿ ಕರಿಂದ ಏನು ಮಾಡೋದು ಇಲ್ಲ. ಕೊಡಾಕತ್ರಿ ಹಿಂದಾಗಡೆ ಮುಂಜಾನೆ ಕೊಡಾಕತ್ರಿ, ಕುಡ್ಲಿಕ್ಕೆ ಊಟಾರೆ ಕೊಡ್ತಿರಲ್ಲ, ಊಟ ಫುಲ್ ಅದ. ಅದಕ್ಕೆ ನನ್ನ ವತಿಯಿಂದ 50 ರೂಪಾಯಿ ಸ್ವೀಕರಿಸಬೇಕಾಗಿ ಇವನಂತೆ ಹಿಂದಾಗಡೆ ಕೊಡ್ತೀನಿ. ಮತ್ತೆ ಆಗಲಿ. ಯಾವ ನನ್ನ ಗೆಳೆಯನಾದಂಥ ಕುಂಬಾರಳ್ಳಿ ನಿಂಗಪ್ಪ, ಯಾಕೆ ಈ ಭಂಡಾರ ಬೆನ್ನು ಹತ್ತೋದೊಂದು ಕಾರಣ ಅದು. ಯಾವಾಗ ನಾನು ಪ್ರಾಣ ಹೋಗೋ ಸಮಯ, ನನ್ನ ಪ್ರಾಣ ಹೋಗೋ ಸಮಯ ಭಂಡಾರ ಪ್ರಾಣ ಉಳಿಸ್ಯದ. ಯಾವಾಗ ನನ್ನ ಸತಿಳಾದಂಥ ಅವ್ರದ್ದು ಪ್ರಾಣ ಉಳಿಸೋದು ಇದು ಭಂಡಾರ. ಅದಕ್ಕಾಗಿ ಭಂಡಾರ ಬೆನ್ನು ಹತ್ತೋದು ಸತ್ಯಸಿದ್ಧರ ಸಿದ್ಧಟಿಗೆ ಆಗಲಿ, ಹಾಡಾಗಲಿ ಕಿಂವ ನಾಟಕ ಆಗಲಿ, ಅದ್ರ ಸಲುವಾಗಿ ನಾನು ಈ ಭಂಡಾರ ಬೆನ್ನು ಹತ್ತೋದು ಕಾರಣ. ಅದಕ್ಕೆ ಯಾವ ನಮ್ಮ ನಿಂಗಪ್ಪಣ 51 ರೂಪಾಯಿ ಕಾಣಿಕೆ ಕೊಟ್ಟದ ಬದ್ದಲ್ಲ ಅವನಿಗಾದರೂ ಮುರುಗನ್ನೂರ ಮುರುಳಾಸಿದ್ದ ಕಾಡಾಪುರ ಕಾಡಿಸಿದ್ದ ಪರಮನಟಿ ಪರಮಸಿದ್ದ ಗುಣದಾಳ ಶುಭಾಕ್ಷಿದ್ದ ದೇಮನಾಳ್ ಮಣಿವಲ್ಲ ಪಡಿಯ ಬಬ್ಲಾ ಸಿದ್ದ ಲೋಣಿ ಬರಿಸಿದ್ದ ಜಕ್ಕನೂರು ಹೋಗಿಸಿದ್ದ 8 ಮಂದಿ ಧರ್ಮರು ಬಡ್ಚಿ ನಾಗಪುಡಿಯನ ಮಕ್ಕಳು ಸದನ ಕಾಲದಲ್ಲಿ ಕೊಟ್ಟು ಕಾಪಾಡಿ ಅನ್ನೋದು ನಾನು ಬೇಡಿಕೆ. ಮಾಂಗಲ್ಯಕ್ಕಿಂತಲೂ ಮಾನವಲು ದೊಡ್ಡದು, ಮಾಂಗಲ್ಯಕ್ಕಿಂತಲೂ ಮಾನವಲು ದೊಡ್ಡದು, ಬುಟ್ಟಿ ಬಂಗಾರಕ್ಕಿಂತಲೂ ಬಟ್ಟ ಕುಂಕುಮ ದೊಡ್ಡದು,
ಸಾಧು ಸಂತರೊಳಗೆ ಯಾವ ನಮ್ಮ ಜಗತ್ತದೊಳಗೆ ಹುಟ್ಟಿ ಬಂದ ಸಿದ್ಧರತ್ನ ಮಧುಗೊಂಡೇಶ್ವರ, ಸಾಧು ಸಂತರೊಳಗೆ ಸಿದ್ಧರತ್ನ ಮಧುಗೊಂಡೇಶ್ವರ ದೊಡ್ಡದಂತ ತಿಳಿದು ಯಾವ ನಮ್ಮ ಪಿಂಟು ಮಾಸ್ತರ್ಗೆ ದಯಾನಂದ್ ಬಿರಾಜ್ದಾರ್ ಸಾಕಿನ್ ಜೈನಾಪುರ ಶೆರ್ವಾಳ ಗುಳಿ ಮುತ್ತವ್ರ ಶೆರ್ವಾಳ ಅವರು 101 ರೂಪಾಯಿ ಕಾಣಿಕೆ ಕೊಟ್ಟರೆ ಸ್ವಂತ ಪಿಂಟು ಮಾಸ್ತರ್ ಬಂದು ಹಿಂಗೆ ವಚನ ಒಂದು ಹೇಳಿ ಸ್ವೀಕರಿಸ್ಬೇಕಂತ